ಸಭಾ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನ ನೀಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ. श्री महाराज्ञी श्रीमत् सिंहासनेश्वरी चिदग्निकुंड संभूता देव कार्य समुद्यता उज्जद्भानु सहस्राभा चतुर्बाहु समन्विता रागस्वरूप. ಪರಮ ಪೂಜ್ಯ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಪರಮ ಪೂಜ್ಯರವರು ಅವರ ಒಂದು ಆಶೀರ್ವಾದದಿಂದ ಇವತ್ತೇನು ಮಹಿಳೆಯರು ಸಹಸ್ರನಾಮ ಪಾರಾಯಣ ಮಾಡ್ತಾ ಏನು ನಮ್ಮ ದಾಸಂಪುರ ಹೋಬಳಿಯಲ್ಲಿ ಅಧ್ಯಕ್ಷರು ಮಹಿಳಾ ಒಕ್ಕೂಟದವರು ಎಲ್ಲರೂ ಸೇರಿ ಏನು ವಿಜೃಂಭಣೆಯಿಂದ ಇವತ್ತೇನು ದೇವರ ಆರಾಧನೆ ಮಾಡ್ತಾಯಿದ್ದಾರೆ. ದೇಶಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲರೂ ಮಕ್ಕಳು ಒಳ್ಳೆ ಬುದ್ಧಿ ಕಲೀಲಿ ಅಂತ ಹೇಳಿ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಚ್ಚುಕಟ್ಟಾಗಿ ನಾನು ಈ ಥರ ಒಂದು ಅಚ್ಚುಕಟ್ಟಾಗಿ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಅಂತಂದರೆ ನನ್ನ ಕಣ್ಣಾಗ ನೋಡಿ ತುಂಬ ಸಂತೋಷ ಆಯಿತು. ಇದೇ ರೀತಿ ನಮ್ಮ ಏನು ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳು ಹೆಗ್ಡೆಯವರು ಏನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಇವರ ವಿದ್ಯೆ ಆಗಲಿ ಬುದ್ಧಿ ಆಗಲಿ ಏನೋ ಒಂದು ಸಂಸ್ಕೃತಿ ಆಗಲಿ ಒಂದು ನಡೆ ನುಡಿ ಎಲ್ಲ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಮುಂದಿನ ಜೀವನದಲ್ಲಿ ಅಂತೇಳಿ ಏನು ಒಂದು ಎಲ್ಲ ಅವ್ರ ಕಡೆಯಿಂದ ಒಂದು ಸರ್ಕಾರದಿಂದ ಯಾವುದೇ ಒಂದು ಸಂಬಳ ಅಪೇಕ್ಷೆ ಪಡೆದೇನೆ ಕ್ಷೇತ್ರದಿಂದನೇ ಎಲ್ರಿಗೂ ಸಂಬಳ ಕೊಡಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ವಿಭಾಗಕ್ಕೆ ಬರುವಂಥ ಎಲ್ಲ ಕ್ಷೇತ್ರದ ಸ್ವಾಸ್ಥ್ಯ ಸಂಘಗಳ ಒಕ್ಕೂಟದ ಸದಸ್ಯರುಗಳು ಸೇರಿಕೊಂಡು ಇವತ್ತು 600ರಷ್ಟು ವೃತ್ತಧಾರಿಗಳು ಪೂಜೆಗೆ ಕೂತ್ಕೊಂಡು ಸಾಧಾರಣ 2000 ಅಷ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಈ ಕಾರ್ಯಕ್ರಮ ನಮ್ಮಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಿ 11:30 ಗಂಟೆವರೆಗೆ ಪೂಜಾ ವಿಧಾನಗಳು ನಡೀತಾ ಇದೆ. ಇನ್ನು ಮುಂದಿನ ಹಂತದಲ್ಲಿ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ನಾವು ದೇವರ ಕಾಂತಪ್ಪ ಎಂಕೆ ಮೇಲ್ವಿಚಾರಕರು ಶೈವ ಸಮಿತಿ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಈ ಸಂದರ್ಭದಲ್ಲಿ ನಾವು ಹಿರಿಯರ ಹೆಜ್ಜೆಯನ್ನು ನೆನೆಯುತ್ತಾ ಈ ದಿನ ಮಾದನಾಯಕನಹಳ್ಳಿ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಲಲಿತಶಾಸ್ತ್ರವನ್ನು ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಬರ್ತಾ ಇದೆ. ಊಟದಾರಿಗಳು ಬರುತ್ತಕ್ಕೆ ಈಗ ಊಟದ ಕಾರ್ಯಕ್ರಮ ಕೂಡ ಮುಗಿದಿದೆ. ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಸಾಂಸ್ಕೃತಿಕ ಸ್ಪರ್ಧೆ ಕೂಡ ಇರುತ್ತೆ. ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಊಟದಾರಿಗಳಿಗೂ ಮತ್ತು ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಸದಸ್ಯರಿಗೂ ಎಲ್ಲ ಗಣ್ಯರಿಗೂ ಕೂಡ ಆ ದೇವಿ ಕೃಪೆ ಎಲ್ಲರಿಗೂ ಇಲ್ಲಿ ಆ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವರ್ಷದ್ದು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಒಂದೊಂದು ಸಾರಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ, ಒಂದೊಂದು ಸಾರಿ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾ ಇರ್ತೀವಿ. ಎಲ್ಲ ಕಾರ್ಯಕ್ರಮಗಳನ್ನು ನಾವು ಧರ್ಮಸ್ಥಳ ಸಂಘದ ವತಿಯಿಂದ ಯಾವಾಗಲೂ ಮಾಡ್ತಾ ಇರ್ತೀವಿ. ಹೋದ ಸಾರಿ ನಾವು ರುಕ್ಮಿಣಿ ನಗರದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಇದೇ ಥರ ಅದ್ದೂರಿಯಾಗಿ ಮಾಡಿದ್ವಿ. ಅದು ಕೂಡ ಚೆನ್ನಾಗಿ ಕಾರ್ಯಕ್ರಮ ಬಂತು. ಮಾಡ್ತಾನೆ ಇರ್ತೀವಿ. ಉಳಿತಾಯ ಕಟ್ಟೋದು, ಲೋನ್ ತಗೊಳ್ಳೋದು ಇದಕ್ಕೆ ಸೀಮಿತವಾಗಿರಬಾರ್ದು. ಪೂಜೆ ಕಾರ್ಯಕ್ರಮಗಳಲ್ಲೂ ನಾವು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ. ಮಾದಾವರ, ನೆಲಮಂಗಲ ಮತ್ತು ಇನ್ನೇ ದಾಸರಳ್ಳಿ ಒಂದು ಶ್ರೀಚಕ್ರದ ದೇವಸ್ಥಾನ ಮಾಡಿದ್ದೀವಿ. ವೃತ್ತಧಾರಿಗಳು ಒಂದು 600ರಿಂದ 700 ಜನ ವೃತ್ತಧಾರಿಗಳೇ ಇದ್ದಾರೆ. ಕಾರ್ಯಕ್ರಮ ಹೆಚ್ಚು ಅಂದರೆ 2000 ಜನ ಅಂತೂ ಬಂದಿದ್ದಾರೆ, ಇನ್ನೂ ಬರ್ತಾನೇ ಇದ್ದಾರೆ. ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ. 13